ನಮ್ಮ ದೇಶದ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸುರಿನ ಧ್ವಜ ತಯಾರಾಗೋದಕ್ಕೆ ಅನುಮತಿ ಇರೋದು ಕೇವಲ ಒಂದೇ ಒಂದು ಸ್ಥಳದಲ್ಲಿ ಮಾತ್ರ. ಅದು ನಮ್ಮ ಕರ್ನಾಟಕದಲ್ಲಿದೆ ಅಂದ್ರೆ ನಂಬ್ತೀರಾ? ಹುಬ್ಬಳ್ಳಿ ಬಳಿಯ ಗರಗ್ ಗ್ರಾಮದ ಸಮೀಪವಿರೋ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ನಮ್ಮ ತ್ರಿವರ್ಣ ಧ್ವಜ ತಯಾರಿಸುವುದಕ್ಕೆ ಭಾರತ ಸರ್ಕಾರದಿಂದ ಅನುಮೋದನೆ ಪಡೆದ ಏಕೈಕ ಘಟಕವಾಗಿದೆ. ಇದು ಆರಂಭ ಆಗಿದ್ದು 1957 ನವೆಂಬರ್ 1ರಂದು, ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೂಪುಗೊಂಡ ದಿನನೇ. ಈ ಗೌರವಕ್ಕೆ ಕರ್ನಾಟಕ ರಾಜ್ಯವೇ ಹೇಗೆ ಆಯ್ಕೆ ಆಗುತ್ತೆ ಗೊತ್ತಾ? ಇದು ಗಾರಗ್ ಗ್ರಾಮದ ಬಲವಾದ ಖಾದಿ ಪರಂಪರೆಯಿಂದ ಪ್ರಾರಂಭ ಆಗಿತ್ತು. ಸ್ವಾತಂತ್ರ್ಯದ ಮೊದಲೇ ಗರಗ್ನ ನೇಕಾರರು ತಮ್ಮ ಉತ್ತಮ ಕೈಮಗ್ಗದ ಹತ್ತಿ ಬಟ್ಟೆ ಮತ್ತು ಗಾಂಧೀಜಿಯವರ ಚಳುವಳಿಗಳಲ್ಲಿನ ಆಳವಾದ ಒಡನಾಟಕ್ಕೆ ಹೆಸರುವಾಸಿಯಾಗಿದ್ರು. ನಮ್ಮ ರಾಷ್ಟ್ರಧ್ವಜ ಎಂದಿಗೂ ಖಾದಿ ಬಟ್ಟೆಯಿಂದ, ಶುದ್ಧ ಕೈಮಗ್ಗದ ಬಟ್ಟೆಯಿಂದಲೇ ತಯಾರಾಗಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಾಗ ಸ್ವಾಭಾವಿಕವಾಗಿ ಈ ಪ್ರದೇಶ ಅವರಿಗೆ ಕಾಣಿಸ್ತು. ಖಾದಿ ಮಂಡಳಿ ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ BIS ದೇಶಾದ್ಯಂತ ಅನೇಕ ಘಟಕಗಳನ್ನು ಪರಿಶೀಲಿಸುತ್ತೆ. ಆದರೆ ಗಾರಗ್ನ ಖಾದಿ ಸಂಘ ಮಾತ್ರ ಪ್ರತಿಯೊಂದು ಕಟ್ಟುನಿಟ್ಟಾದ ಮಾನದಂಡವನ್ನು ಪೂರೈಸುತ್ತೆ. ಬಟ್ಟೆಯ ರಚನೆ ಮತ್ತು ಬಣ್ಣದ ಛಾಯೆಗಳಿಂದ ಹಿಡಿದು ಬಟ್ಟೆಯ ನಿಖರ ಗಾತ್ರ ಮತ್ತು ಅಶೋಕ ಚಕ್ರದವರೆಗೂ, ಅಂದಿನಿಂದ ಕೆಂಪು ಕೋಟೆಯ ಮೇಲೆ ಹಾರಿಸುವ ಧ್ವಜದಿಂದ ಹಿಡಿದು ಗಣರಾಜ್ಯೋತ್ಸವದಂದು ಹಾರಾಡುವ ಧ್ವಜದವರೆಗೂ ಪ್ರತಿಯೊಂದು ಧ್ವಜವನ್ನು ನಮ್ಮ ಕರ್ನಾಟಕದ ಕುಶಲ ನೇಕಾರರೇ ತಯಾರು ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನು? ಈಶ್ವರಪ್ಪ ಇಟಗಿ. ಇವು ಖಾದಿ ಧ್ವಜ ತಯಾರು ಮಾಡೋದು 1974ರಿಂದ ನಾವು ತಯಾರು ಮಾಡ್ತಾ 1974 ಸ್ವತಂತ್ರ ಸಿಕ್ಕಿದಂತ ಇಲ್ಲೇ ತಯಾರು. ಮೊದಲ ತಮಿಳ್ನಾಡಿನಾಗಿತ್ತು, ತದನಂತರ ಮಹಾರಾಷ್ಟ್ರಕ್ಕೆ ಹೋತು, ತದನಂತರ ನಮ್ಮ ಕರ್ನಾಟಕಕ್ಕೆ ಸಿಕ್ಕೈತಿ. ಕರ್ನಾಟಕದಿಂದ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಐತಿ. ಎಲ್ಲಾ ಮಾಡ್ಕೊಂತನ ಬಂದೇವ್ ನಾವು. ಇದು ಇತಿಹಾಸ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಇದು ನಮ್ಮ ಸಂಸ್ಥೆ 1956ನೇ ಇಸ್ವಿ ಒಳಗ ಸ್ವಾತಂತ್ರ್ಯ ಹೋರಾಟಗಾರರಾದ ಶಂಕರರಾವ್ ಕುರ್ತಕೋಟಿ ಅವರ ನೇತೃತ್ವದೊಳಗ ಇದು ಖಾದಿ ಕೆಲಸ ಪ್ರಾರಂಭ ಆಯ್ತು. ಮೊದಲ ಇಲ್ಲೇ ಪೇಟೆ ಬಸವಣ್ಣದೇವ್ರ ಗುಡಿಯಲ್ಲಿ 5 ಚರಕದಿಂದ ಖಾದಿ ಕೆಲಸ ಪ್ರಾರಂಭ ಆಗಿ ಈಗ 250 ಚರಕ ಹಾಗೂ 50 ಮಗ್ಗಗಳನ್ನ ನಮ್ಮ ಸಂಸ್ಥೆ ಹೊಂದೈತಿ. ಫಸ್ಟ್ ಸ್ಟಾರ್ಟಿಂಗ್ 5ರಿಂದ ಚಲೋ 5 ಚರಕದಿಂದ ನಮ್ಮ ಖಾದಿ ಕೆಲಸ ಶುರು ಆಯ್ತು. ತದನಂತರ 1974ರಲ್ಲಿ ನಮಗ ರಾಷ್ಟ್ರಧ್ವಜದ ಬಟ್ಟೆಯನ್ನ ನೇಯುವಂತ ಒಂದು ಸುದೈವ ಸಿಕ್ತು. ಅಲ್ಲಿಂದ ಇಲ್ಲಿವರೆಗೆ ನಾವು ನಿರಂತರವಾಗಿ ರಾಷ್ಟ್ರಧ್ವಜದ ಬಟ್ಟೆಯನ್ನ ನೇಯ್ತೀವಿ. ಮೊದಲ ನಾವು ಮುಂಬೈದಲ್ಲಿ ಇದನ್ನು ಪ್ರಿಂಟ್ ಮಾಡಿಸ್ತಿದ್ವಿ, ಮುಂಬೈದಲ್ಲಿ. ಈಗ ಜುಲೈ 23ನೇ ಇಸ್ವಿ ಒಳಗ ನಾವು ಸ್ವತಃ ಎಲ್ಲ ಇಲ್ಲೇ ತಯಾರಾಗುವಂಗ ನಮಗ ಈ ಖಾದಿ ಆಯೋಗದವ್ರು ಲೈಸೆನ್ಸ್ ಕೊಟ್ರು. ಬರೇ ಬಟ್ಟೆನೇ ಮುಂಬೈ ಕಳಿಸ್ತಿದ್ವಿ. ಅಲ್ಲಿಂದ ಧ್ವಜ ಆಗಿ ಬರ್ತಿದ್ವು, ಅದನ್ನ ನಾವು ಮಾರಾಟ ಮಾಡ್ತಿದ್ವಿ. ಈಗ ಮಾರಾಟ ಹಾಕಿರೋದು ನಿಮ್ಗೆ ಅಷ್ಟ ಇತ್ತು. ಮಾರಾಟದ ಪವರ್ ಯಾರಿಗೂ ಇದ್ದಿದ್ದಿಲ್ಲ, ನಮಗ ಅಷ್ಟ ಇತ್ತದ. ಈಗ ಧ್ವಜಾನು ಇಲ್ಲೇ ಪ್ರಿಂಟ್ ಆಗ್ತಾವು, ಮಾರಾಟನು ನಮ್ಮ ತ್ರೋನ ಆಗತ್ತ. ಮತ್ತೆ ಹುಬ್ಬಳ್ಳಿ ಒಂದ್ ಐತಲ್ಲ, ಅದು ನಮ್ಮ ಅಂಗ ಸಂಸ್ಥೆನ, ಅದು ನಮ್ಮ ಫೆಡರೇಷನ್. ಆದ್ರೂ ಕರ್ನಾಟಕದಾಗ 2 ಅದಾವಲ್ಲ, ಇದೊಂದು ಹೆಮ್ಮೆಯ ವಿಷಯ. ದೇಶದ ಪ್ರತೀಕವನ್ನ ತಯಾರು ಮಾಡುವಂತ, ರಾಷ್ಟ್ರಧ್ವಜ ತಯಾರು ಮಾಡುವಂತ 2 ಸಂಸ್ಥೆ ಕರ್ನಾಟಕದಾಗ, ಅದು ಧಾರವಾಡ ಜಿಲ್ಲೆ ಒಳಗ ಅದಾವ ಅಂದ್ರ ಇದೊಂದು ಹೆಮ್ಮೆಯ ವಿಷಯ. ಇದು ಪೂರ ಎಲ್ಲಾ ಕೈಯಿಂದ ಮತ್ತೆ ಮಿಷನ್ ಮೇಲೆ ಇದು ನೋಡ್ರಿ, ಖಾದಿ ಅಂದ್ರ ಕೈಯಿಂದ ನೂತ, ಕೈಯಿಂದ ನೇದ ಬಟ್ಟೆ ಖಾದಿ ಬಟ್ಟೆ ಅಂತಾರ. ಅದರಲ್ಲಿ ಈ ನಮ್ಮ ರಾಷ್ಟ್ರ ಧ್ವಜದ ಬಟ್ಟೆ ಕೈಯಿಂದನ ತಯಾರಾಗಬೇಕು, ಶುದ್ಧವಾದ ಹತ್ತಿ ಇರಬೇಕು. ಹತ್ತಿ ಯಾವ ತರ ತಳಿ ಹತ್ತಿನ ಅಂದ್ರೆ ನಾವು ಈ ನಮ್ಮ ದೇಶಿ ತಳಿಗಳ ಏನದಾವಲ್ಲ, ಲಕ್ಷ್ಮಿ, ಜೈದರ, ಇಂಥ ತಳಿಗಳನ್ನ ನಾವು ಉಪಯೋಗಿಸ್ತೇವೆ. ಇದಕ್ಕ BT ಹತ್ತಿನ ಉಪಯೋಗಿಸೋದಿಲ್ಲ ನಾವು. ಶುದ್ಧ ದೇಶಿ ತಳಿನ ಅದನ್ನ ತಗೊಂಡು ನಾವು ನೂಲು ತಯಾರು ಮಾಡಿ ನೇಗಿ ಮಾಡಿ ರಾಷ್ಟ್ರ ಧ್ವಜಗಳನ್ನ ತಯಾರು ಮಾಡ್ತೇವೆ. ಇನ್ನ ಇದು ನೂಲು ತಯಾರು ಹೇಗಾಗತ್ತೈತೆ ಅಂದ್ರೆ, ಈ ಮೊದಲು ಇಲ್ಲಿ ಗರ್ಭದೊಳಗ ಒಂದು ನಮ್ದು ಕಾರ್ಡಿಂಗ್ ಸೆಕ್ಷನ್ ಅಂತಿತ್ತು. ಇಲ್ಲೇ ಕಚ್ಚರ್ ಅಂತಿತ್ತು, ಹಳ್ಳಿ ತಯಾರಾಗ್ತಿತ್ತು. ಹಳ್ಳಿಯಿಂದ ಈ ಹಂಜಿ ತಯಾರಾಗ್ತಿತ್ತು. ಕಾರಣಾಂತರಗಳಿಂದ ಇದು ಬಂದಾಯ್ತು. ಅಲ್ಲಿಂದ KV ಐಶ್ ಅವರು
ನಮಗ ನಿಮ್ಗೆ ಹಂಗೆ ನಾವು ತಯಾರು ಮಾಡಿ ಕೊಡ್ತೇವೆ ಅಂತ ಹೇಳಿ ಚಿತ್ರದುರ್ಗ ಐತೆ ಅದು UAC ಚಿತ್ರದುರ್ಗ ಐತೆ ಪ್ಲಾಂಟ್ ಅಲ್ಲಿ ತಯಾರು ಮಾಡ್ತಾರೆ ಇದನ್ನ ಹಂಜಿ ಅಂತೇಳಿ ಕಚ್ಚಮಾಲ್ ಅವರು ಇಲ್ಲಿ ನಮಗೆ ಕಳಿಸ್ಕೊಡ್ತಾರೆ ನಾವು ಇಲ್ಲೇ ನೂಲು ತಯಾರು ಮಾಡ್ತೇವೆ ಮೊದಲ ಸಿಂಗಲ್ ಎಳಿ ತಯಾರು ಮಾಡ್ತೇವೆ ಆ ನಂತರ ಸಿಂಗಲ್ ತೆಗೆದು ಮೇಲೆ ಹಾಕಿ ಡಬಲ್ ಟ್ವಿಸ್ಟೆಡ್ ಮಾಡ್ತೇವೆ ಬರೀ ನೂಲ್ ಅಷ್ಟ ತಯಾರಾಗುತ್ತೆ ಬರೀ ನೂಲ್ ಅಷ್ಟ ತಯಾರಾಗ್ತದೆ ಇಲ್ಲಿ ಅದ ನೋಡಿ ಇದು ಹಂಜಿ ಅಂತ ಇದಕ್ಕೆ ಕಚ್ಚಮಾಲ್ ಹಂಜಿ ಇದಕ್ಕೆ ಅದು ಚಿತ್ರದುರ್ಗದಿಂದ ನಮಗೆ ಸಪ್ಲೈ ಆಗ್ತದೆ ಇದು ಚಿತ್ರದುರ್ಗದಿಂದ ಸಪ್ಲೈ ಆಗುತ್ತೆ ಅದು KVIC ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ಲಾಂಟ್ ಐತಿ ಅವ್ರು ನಮಗೆ ಹಂಜಿ ಸಪ್ಲೈ ಮಾಡ್ತಾರೆ ಅದ ಹಂಜಿ ನಾವು ಇಲ್ಲಿ ತರಿಸಿ ಮೊದಲ ಸಿಂಗಲ್ ನೂಲು ತೆಗಿತೀವಿ ಆ ಸಿಂಗಲ್ ತೆಗೆದು ಇಲ್ಲಿ ಮೇಲೆ ಹಾಕ್ತೇವೆ ಇಲ್ಲಿ ಮ್ಯಾಲ ಇಲ್ಲಿ ಡಬಲ್ ಮಾಡ್ತೇವೆ ಟ್ವಿಸ್ಟೆಡ್ ನೂಲು ಟ್ವಿಸ್ಟೆಡ್ ಆದಿಂದ ಇಲ್ಲಿ ಹಾಕ್ತಾರೆ ಇಲ್ಲಿ ಹಾಕಿ ನಡಿ ಸುತ್ತೆ ಒಂದ್ ಫೋರಲ್ಲಿ ನಡಿ ಸುತ್ತಿ ಇದು ಮತ್ತೆ ರೆಡಿ ಮಾಡಿದ್ರು ಇಲ್ಲಿ ಪಾಲ್ಕ ಅಂತ ಹೇಳಿದ್ರು ನಾವು ರಾಟ ಅಂತಾರಲ್ಲ ಇಲ್ಲಿ ಹಾಕಿ ಆ ಬಾದಿನ ತುಂಬುತ್ತಂದ್ರ ಇಲ್ಲಿ ಹಾಕಿ ಇಲ್ಲಿ ಸುತ್ತಾರ 5 ಚಿಟಕ್ 1 2 3 4 ಒಂದು ಚಿಕ್ಕಿ 100 ಇರ್ತದೆ ಟ್ವಿಸ್ಟೆಡ್ ಒಂದು ಚಿಕ್ಕಿಗೆ 100 ಇಲ್ಲಿ ಇರ್ತದೆ 100 ಟ್ವಿಸ್ಟೆಡ್ ಅದ ಸಿಂಗಲ್ ಆದ್ರೆ 200 ಆಕತಿ 200 ಇಲ್ಲದಲ್ರಿ ರಾಷ್ಟ್ರ ಧ್ವಜ ತಯಾರಾಗುವಂತ ನೂಲು ನೂಲು ಈ ತರ ಇರ್ತದೆ ಇದು ಈ ತರ ಟ್ವಿಸ್ಟೆಡ್ ನೂಲು ಒಟ್ಟ ಎಷ್ಟು ನೂಲ್ ಇರ್ತಾವ ಇದ್ರಾಗ ಇದ್ರಾಗ ಒಂದು ಟ್ವಿಸ್ಟೆಡ್ 500 ಇರ್ತದ 500 ಅದ ಸಿಂಗಲ್ ಆದ್ರೆ 1000 ಸಿಂಗಲ್ ಆದ್ರೆ 1000 ಇರ್ತದೆ ಇದು ಟ್ವಿಸ್ಟೆಡ್ ಐತಲ್ಲ 500 ಅದ 500 ಅದ ಸಿಂಗಲ್ ಆದ್ರೆ 1000 ಇರ್ತದೆ ಇದನ್ನ ಅಲ್ಲಿ ನಾವು ಮೇಲೆ ಮೇಲೆ ಯೂನಿಟಿ ಕಳಿಸಿ ಸುತ್ತಾರು ಅದ್ರಾಗ ಕ್ರೀನ್ ಮಿಷನ್ ಅದ ಕ್ರೀನ್ ಮಿಷನ್ ಹಾಕಿ ಬೀನ್ ಸುತ್ತಾರ ಆ ಬೀನ್ ತಂದು ಮಗ್ದೊಳಗ ಬಟ್ಟೆ ತಯಾರಾಗ್ತದೆ ಅದ ಬಟ್ಟೆಯಿಂದ ನಮ್ಮ ರಾಷ್ಟ್ರದ ಬಗ್ಗೆ ತಯಾರಾಗ್ತದೆ ಇಲ್ಲೇ ನಾವು ಗಂಜಿ ಮಾಡ್ಕೊಂತೀವಿ ಏನ ನೂಲುಗರಿಂದ ನೂಲು ಮಾಡಿರ್ತಾರಲ್ಲ ಆ ನೂಲನ್ನ ಇದರಲ್ಲಿ ಕುದಿಸ್ತೇವೆ ನಾವು ಮೈದಾ ಹಿಟ್ಟು ಅಂಟು ಹಾಗೂ ಬೇವಿನ ಎಣ್ಣೆ ಹಾಕಿ ಇದರಲ್ಲಿ ಕುದಿಸ್ತೀವಿ ಅಂದ್ರ ಯಾಕಂದ್ರ ನೂಲಿಗೆ ಸ್ಟ್ರೆಂತ್ ಬರುತ್ತೆ ಹೀಗಾಗಿ ನಾವ್ ಏನ್ ಮಾಡ್ತೀವಿ ಇದ್ರ ಕುದಿಸಿ ಹೊರಗಡೆ ಡ್ರೈ ಮಾಡ್ತೇವಿ ಇದನ್ನ ಹತ್ತಿಯಿಂದ ನೂಲ್ ತಯಾರಾಗತ್ತೆ ಇಲ್ಲೇ ಕುದಿಸಿ ಅದನ್ನ ಟಾರ್ಚ್ ಅಂತೇವೆ ನಾವು ಗಂಜಿ ಮಾಡ್ತೇವಿ ಗಂಜಿ ಮಾಡಿದ ನಂತರ ಅದನ್ನ ಏನ್ ಮಾಡ್ತೇವಿ ಒಣಗಿಸಿ ಅದನ್ನ ಮುಂದಿನ ಕೆಲ್ಸಕ್ಕೆ ಅಳವಡಿಸ್ಕೊಂತೇವೆ ಹೌದು ಇಲ್ಲೇ ರೈತರಿಂದ ಕಟ್ಟಿಗೆ ಸಿಗತೈತಿ ಈ ಟೈಪ್ ನಾವು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಗಂಜಿ ನೂಲ್ ಇದನ್ನ ನಾವು ಈಗ ಮಳೆ ಹತ್ತೈತಲ್ಲ ಈ ಟೈಮ್ದಾಗ ನಾವು ಉಪಯೋಗ ಮಾಡ್ಕೊಂತೇವೆ ಅದನ್ನ ತದನಂತರ ಅಲ್ಲೇ ನಾವ್ ಏನ್ ಮಾಡ್ತೀವಿ ಬಾಬಿನ್ ತಯಾರು ಮಾಡ್ಕೊಂತೀವಿ ಈಗೇನ ಗಂಜಿ ಮಾಡಿರ್ತೇವಲ್ಲ ಆ ನೂಲನ್ನ ಹಿಂಗ ಬಾಬಿನ್ ಭಾಗ ಸುತ್ತಕೊಂಡ ಮುಂದಿನ ಕೆಲ್ಸಕ್ಕೆ ಹೋಗತ್ತೀವಿ ನೆಕ್ಸ್ಟ್ ಪ್ರೊಸೆಸಿಂಗ್ ಇದ ಬಾಬಿನ್ ರೆಡಿ ಆಗೋದು ಇದೇನ್ ಬಾಬಿನ್ ಇದೆಯಲ್ಲ ಈ ಬಾಬಿನ್ ಮುಂದೆ ಅಲ್ಲಿ ವಾರ್ಕಿಂಗ್ ಸೆಕ್ಷನ್ 10,000 ಮೀಟರ್ ಇರ್ತೈತೆ ಅದ್ರಾಗ ಒಂದು ಬಾಬಿನ್ದಲ್ಲಿ 8 ರಿಂದ 10,000 ಮೀಟರ್ ಅದಕ್ಕೆ ಸುತ್ತೇವೆ ನಾವು ಈ ಟೈಪ್ ಬೀಮ್ ಜಗ್ಗಾಕ ಅನುಕೂಲ ಮಾಡ್ಕೊಂತೀವಿ ನಾವು ಈ ಬಾಬಿನಿಂದ ನೆಕ್ಸ್ಟ್ ಇದಕ್ಕ ಕ್ರೀಲ್ ಮಷಿನ್ ಅಂತಾರ ಇದು ವಾರ್ಪಿಂಗ್ ಸೆಕ್ಷನ್ ಇದಕ್ಕ ನಾವು ಬಟ್ಟೆ ಎಷ್ಟು ಬೇಕು ನೋಡು ಬಿಡುತ್ತ ಅಷ್ಟು ಹಿಂಗ್ ಸ್ಟೆಪ್ ಮಾಡ್ಕೊಂತ ಬರ್ತೇವೆ ಈಗ 110 ಮೀಟರ್ ಜಗ್ತಾರ ಅವ್ರು 110 ಮೀಟರ್ ನಮಗ್ ಬಟ್ಟೆ ಎಷ್ಟು ಬಿಡ್ತಬೇಕು ನೋಡ ಅಷ್ಟು ಬಿಡ್ತದ ಪಟ್ಟಿ ಮಾಡ್ಕೊಂತೇವೆ ಈಗ ನಮಗ್ 90 ಸೆಂಟಿಮೀಟರ್ ಅಗಲದ ಬಟ್ಟೆ ಬೇಕು ಇಂತ 9 ಪಟ್ಟಿ ಜಕ್ಕೊಂಡಾಗ ಇಲ್ಲೇ ಮಳೆಲ್ಲ ಹಿಂಗ ಭೀಮಿಗೆ ಹಾಕೊಂತೀವಿ ನಾವು ನೆಕ್ಸ್ಟ್ ಇದನ್ನ ರಿವೈಂಡಿಂಗ್ ಮಾಡ್ತೀವಿ ಇದೇನ್ ಫುಲ್ ಆಗತ್ತಲ್ಲ ರಿವೈಂಡಿಂಗ್ ಮಾಡ್ಕೊಂಡು ಆ ತರ ಆಗುತ್ತ ಅದನ್ನ ನೇರವಾಗಿ ನೇಗಿಗೆ ಹೋಗುತ್ತೆ
ಏನ್ ಅಲ್ಲಿ ಒಂದು ಜೀನ್ ಜಾಗ ಇದಾವಲ್ಲ ಅದ ಇಲ್ಲಿ ಈ ಟೈಪ್ ನೇಗಿಗೆ ಅಳವಡಿಸ್ಕೊಂತ ಈಗೇನಿದೆ ಅಲ್ಲ ಇದು ರಾಷ್ಟ್ರ ಧ್ವಜದ ಬಟ್ಟೆ ತಯಾರಾಗತ್ತದು ಕೈಲಿಂದನೇ ಆಗ್ಬೇಕದು. ಅದೇನು ಖಂಡಿತ ಅಂತಾರ ಅದಕ್ಕೆ ಅಂದ್ರೆ ಅದ ನೇಗಿಗೆ ಬೇಕದ ನೇಗಿಗೆ ಅಳವಡಿಸ್ತಾರ ಅದನ್ನ ಈ ಟೈಪ್ ಬಾಬಿನ್ ತಯಾರಾಗ್ತದೆ. ಲಾಳಿ ಇಲ್ಲಿದೆ ಅಲ್ಲ ಒಳಗೆ ಹಾಕಿ ಇದು ಆ ಕಡೆ ಈ ಕಡೆ ಹೋಗತ್ತ ಅವಾಗ ಅರಿವಿ ಬಟ್ಟೆ ತಯಾರಾಗತ್ತೆ. ಇದು ಮೇಲೆ ಬುಡಕ ಇದು ವಾರ್ಸ್ ಇದು ಏನ್ ಹಿಂಗ್ ಹೋಗತ್ತಲ್ಲ ವ್ಯಾಪ್ತಿ ಇದು ಈ ತಯಾರಾಗಿ ಇದು ಈ ಟೈಪ್ ಬಟ್ಟೆ ತಯಾರಾಗತ್ತೆ. ಇದನ್ನ ನಾವು ಏನ್ ಮಾಡ್ತೀವಿ ಬಿಡ್ಕಿಂಗಿಗೆ ಬಿಡ್ತೇವೆ, ಬ್ಲೀಚಿಂಗ್ ಮಾಡಿಸ್ತೇವೆ, ಕಲರ್ ಮಾಡಿಸ್ತೇವೆ. ಕಲರ್ ಮಾಡಿಸಿದ್ಮೇಲೆ ಇದು ನೇರವಾಗಿ ಎಲ್ಲಿ ಹೋಗತ್ತಿ ಧ್ವಜಕ್ಕೆ ಹೋಗತ್ತೆ. ಅಲ್ಲಿ ಹೋಗಿ ಆಳ್ತೀವಿ. ಸೈಜಿನ ಧ್ವಜ ಬೇಕು, ಆ ಸೈಜಿನ ಬಟ್ಟೆಯನ್ನ ನಾವು ಇಲ್ಲಿ ಕಟ್ ಮಾಡ್ತೇವೆ. ಮೂರು ಕೇಸರಿ, ಬಿಳಿ, ಹಸಿರ ಕಟ್ ಮಾಡ್ಕೊಂಡು ಇಟ್ಕೊಂತೀವಿ. ಬಟ್ಟೆ ಕಟ್ ಮಾಡ್ಕೊಂಡ್ಮೇಲೆ ವೈಟ್ ಬಟ್ಟೆಗೆ ಏನ್ ಮಾಡ್ತೀವಿ ನಾವು ಅಶೋಕ್ ಚಕ್ರನ ಪ್ರಿಂಟ್ ಮಾಡ್ತೀವಿ. ಅಶೋಕ್ ಚಕ್ರ ಇಲ್ಲೇ ಹಿಂಗ ಇದೊಂದು ಸ್ಕ್ರೀನ್, ಇದು ಎರಡೂ ಕಡೆ ಸೇಮ್ ಬರ್ಬೇಕಿದು. ಎರಡು ಕಡೆ ಹಿಂಗ ಎರಡೂ ಕಡೆ ಸಾಚ ಇರತ್ತ. ಇದರಲ್ಲಿ ಬಟ್ಟೆನ ಹಾಕಿ ನಾವು ಈ ಟೈಪ್ ಚಕ್ರನ್ ಪ್ರಿಂಟ್ ಮಾಡ್ಕೊಂಡು ಟೇಲರ್ ಸೆಕ್ಷನ್ಗೆ ಹೋಗ್ತಾವ. ಒಂದ ಸೈಜ್ ಅಶೋಕ ಚಕ್ರ ಪ್ರಿಂಟ್ ಒಂದ ಸೈಜ್ ಇರೋದಿಲ್ಲ, ಅಳತೆಗೆ ತಕ್ಕಂಗ ಅಶೋಕ್ ಚಕ್ರ ಇರುತ್ತೆ. ಈಗ 2-3 ಬೇರೆ, 3-4ವರೆಗೆ ಬೇರೆ, 4-6 ಬೇರೆ, 8-12 ಬೇರೆ. ಆ ಅಳತಿ ಸೈಜಿನ ಏನ್ ಇರ್ತಾವಲ್ಲ ಅವನ್ನ ನಾವ್ ಈ ಟೈಪ್ ಪ್ರಿಂಟ್ ಹಾಕಿ ಹೊಲಿಗೆಗೆ ಕಳಿಸ್ತೇವೆ. ಇದನ್ನ ಪ್ರಿಂಟ್ ಹಾಕ್ಯಂದ್ ಒಂದಿನ ಆರ್ಲಿಕ್ ಬೇಕು. ಆರಿದ್ಮೇಲೆ ಇದನ್ನ ಐರನ್ ಮಾಡ್ತೇವೆ. ಹೈ ಟೆಂಪರೇಚರ್ ಕೊಟ್ಟು ಐರನ್ ಮಾಡಿ ಧ್ವಜ ಹೊಲಿಗೆ ಕಳಿಸ್ತೇವೆ. ಅಲ್ಲಿ ಧ್ವಜಗಳ ಹೊಲಿಗೆ ಕೆಲಸ ನಡೀತೈತಿ. ಈಗ ನಾವೇನ್ ಮಾಡ್ತೀವಿ ಅಶೋಕ್ ಚಕ್ರ ಯಾವ ಸೈಜಿನ ಧ್ವಜ ಬೇಕಾ ಆ ಸೈಜಿನ ಇದನ್ನ ಈಗ 3 ಪಟ್ಟಿ ಮಾಡ್ಕೊಂತೀವಿ. ಅದರಲ್ಲಿ ಅಶೋಕ್ ಚಕ್ರವನ್ನು ಹಾಕಿ 3 ಪಟ್ಟಿ ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡಿದ್ಮೇಲೆ ಧ್ವಜ ತಯಾರಾಗತ್ತೆ. ಪೂರ ಹೊಲಿಗೆ ಸೆಕ್ಟರ್ ಎಲ್ಲ ಇದು ಕಡಿಯದು. ಇದು ಈ ಟೈಪ್ ಧ್ವಜ ತಯಾರಾಗ್ತಾವ. ಆ ಸೈಜಿನ ಧ್ವಜಗಳನ್ನ ತಯಾರು ಮಾಡ್ತೇವೆ ನಾವು. ಅಲ್ಲಿ ಹೋಗಿ ಧ್ವಜ ತಯಾರಾಗಿ ಬರ್ತಾವ. ಈ ಟೈಪ್ ಧ್ವಜಗಳು ತಯಾರಾಗ್ತಾವ. ಪ್ರಿಂಟ್ ಆಗಿ ಬಂದಿಂದ ಈ ಟೈಪ್ ಧ್ವಜ ತಯಾರಾಗಿ ಮಾರಾಟಕ್ಕೆ ಸಿದ್ಧ ಆಗ್ತಾವ. ಇದ್ರ ಜೊತೆ ಖಾದಿದ ಬಟ್ಟೆನ ತಯಾರು ಮಾಡ್ತಾರೆ. ಸಿವಿಲ್ ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಮತ್ತೆ ಖಾದಿ ಬಟ್ಟೆಗೆ ಬಹಳ ಕಾಸ್ಟ್ಲಿ ಅಂತಾರಲ್ಲ, ಅದ್ರ ಬಗ್ಗೆ ಯಾಕ ಖಾದಿ ಬಟ್ಟೆ ಕಾಸ್ಟ್ಲಿ ಅಂದ್ರ ಇದಕ್ಕ ಎಲ್ಲಾ ಕೈಲಿಂದನ ಆಗ್ಬೇಕು. ಇದಕ್ಕ ಎಲ್ಲಾ ಕೈ ವೇಜಸ್ ಜಾಸ್ತಿ ಹೋಗತ್ತ. ಹಿಂಗಾಗಿ ಏನಾಗತ್ತ ಖಾದಿ ಬಟ್ಟೆ ತುಟ್ಟಕತಿ.